ನಮಸ್ಕಾರ ಸ್ನೇಹಿತರೆ. ವಿಶ್ವದ ನಂಬರ್ 1 ಶ್ರೀಮಂತ ಟೆಸ್ಲಾ ಸಿಇಒ ಚಲದಂಕಮಲ್ಲ ಎಲಾನ್ ಮಸ್ಕ್ ಈಗ ಟ್ರಂಪ್ ಗೆದ್ದಾಯ್ತಲ್ಲ, ಇನ್ನು ಮುಂದಿನ 4 ವರ್ಷ ಜಗತ್ತಿನ ವಿದ್ಯಮಾನಗಳಲ್ಲೆಲ್ಲ ಟ್ರಂಪ್ರ ಆಟ ಇರುತ್ತೆ ಅನ್ನೋದು, ಆ ಮೂಲಕ ಎಲಾನ್ ಮಸ್ಕ್ರ ಆಟ ಕೂಡ ಇರುತ್ತೆ ಅನ್ನೋದು ಯಾವುದೇ ಡೌಟ್ ಇಲ್ಲ. ಹೀಗಾಗಿ ಇವತ್ತಿನ ವಿಡಿಯೋದಲ್ಲಿ ವಿಶ್ವದ ಅತ್ಯಂತ ಪ್ರಭಾವಿ ವ್ಯಕ್ತಿ ಆಲ್ರೆಡಿ ಆಗಿರೋ, ಇನ್ನಷ್ಟು ಪ್ರಭಾವ ಜಾಸ್ತಿ ಮಾಡ್ಕೊಳ್ಳೋಕೆ ರೆಡಿಯಾಗಿ ಬಂದಿರೋ ಎಲಾನ್ ಮಸ್ಕ್ ಯಾರು, ಹೇಗೆ ಬೆಳೆದು ಬಂದರು, ಹೇಗೆ ಥಿಂಕ್ ಮಾಡ್ತಾರೆ, ವರ್ಕಿಂಗ್ ಸ್ಟೈಲ್ ಏನು ಅವ್ರದ್ದು, ಮಸ್ಕ್ ಮಂಗಳ ಗ್ರಹದಲ್ಲಿ ಸಿಟಿ ಕಟ್ಟೋ ಕನಸನ್ನು ಕಂಡಿದ್ದು ಹೇಗೆ, ಮುಳುಗ್ತಾ ಇರೋ ಕಂಪನಿ ತಗೊಂಡು ಗೆದ್ದಿದ್ದು ಹೇಗೆ, ಇದೆಲ್ಲದರ ಮಧ್ಯೆ ಅಮೆರಿಕ ರಾಜಕೀಯದಲ್ಲಿ ಗೇಮ್ ಶುರು ಮಾಡಿದ್ದು ಹೇಗೆ, ಎಲ್ಲವನ್ನು ನೋಡ್ತಾ ಹೋಗೋಣ. ಕಡೆತನಕ ಮಿಸ್ ಮಾಡಿದೆ ನೋಡಿ. ನೀವು ನೋಡ್ತಾ ಇದ್ದೀರಾ mastmaka.com. ನಾನು ಅಮರ್ ಪ್ರಸಾದ್. ಸ್ನೇಹಿತರೆ, ಇಲಾನ್ ಮಸ್ಕ್ ಹುಟ್ಟಿದ್ದು 1971 ಜೂನ್ 28ನೇ ತಾರೀಕು ದಕ್ಷಿಣ ಆಫ್ರಿಕಾದ ಪ್ರಿಟೋರಿಯಾದಲ್ಲಿ. ಎಲಾನ್ ಮಸ್ಕ್ ಅವರ ತಂದೆ ಎರಾಲ್ ಮಸ್ಕ್ ಒಬ್ಬ ಎಂಜಿನಿಯರ್, ಪೈಲಟ್, ನಾವಿಕ, ರಿಯಲ್ ಎಸ್ಟೇಟ್ ಉದ್ಯಮಿ, ರತ್ನಗಣಿಯ ಮಾಲೀಕ. ಅವ್ರಿಗೂ ಸುಮಾರಿತ್ತು ನೋಡಿ ಥರದೆಲ್ಲ. ತಾಯಿ ಮೇ ಮಸ್ಕ್ ಕೆನಡಾದಲ್ಲಿ ಹುಟ್ಟಿ ದಕ್ಷಿಣ ಆಫ್ರಿಕಾದಲ್ಲಿ ಬೆಳೆದಿದ್ದ ಮಹಿಳೆ. ಇವರು ಪ್ರಖ್ಯಾತ ಮಾಡೆಲ್, ಆಹಾರ ತಜ್ಞ ಮತ್ತು ಲೇಖಕಿ ಕೂಡ. ಬಾಲ್ಯದಿಂದಲೇ ಇಂತಹ ಮಲ್ಟಿ ಟ್ಯಾಲೆಂಟೆಡ್ ಪೇರೆಂಟ್ಸ್ಗೆ ಹುಟ್ಟಿದ ಎಲಾನ್ ಮಸ್ಕ್ ಕೂಡ ಇವನ ಮಸ್ಕ್ ಅನ್ನೋ ರೀತಿಯಲ್ಲಿ ಚಾಣಾಕ್ಷ ಹುಡುಗನೇ ಆಗಿದ್ದ. ಕೇವಲ 3 ವರ್ಷ ಆಗಿದ್ದಾಗಲೇ ತಮ್ಮ ತಾಯಿ ಜೊತೆ ಹಲವು ವಿಚಾರಗಳ ಬಗ್ಗೆ ಡಿಬೇಟ್ ಮಾಡ್ತಾ ಇದ್ದ ಬಾಲಕ. ಯಾವಾಗಲೂ ಕೂಡ ಅವಲೋಕನ ಮಾಡೋದು, ವಿಮರ್ಶೆ ಮಾಡ್ಕೊಳ್ಳೋದು, ಹೊಸ ಹೊಸ ಥಾಟ್ಸನ್ನು ಡಿಸ್ಕಸ್ ಮಾಡೋದು ಮಾಡ್ತಾಯಿದ್ರು. ಅಂತರ್ಮುಖಿಯಾಗಿರ್ತಾಯಿದ್ರು. ಯಾವ ಮಟ್ಟಿಗೆ ಅಂದರೆ ಯಾರಾದರೂ ಮಾತಾಡಿಸಿದ್ರು ಬೇಗ ರಿಯಾಕ್ಟೇ ಮಾಡ್ತಿರಲಿಲ್ಲ, ಎಲ್ಲೋ ಮುಳುಗೋಗಿರ್ತಾಯಿದ್ರು. ಹೀಗಾಗಿ ತಮ್ಮ ಮಗನಿಗೆ ಶ್ರವಣ ದೋಷ ಇರಬಹುದು ಅಂತ ತಾಯಿ ಮೇ ಮಸ್ಕ್ರನ್ನ ವೈದ್ಯರ ಬಳಿ ಕರ್ಕೊಂಡು ಹೋದರು. ನನ್ನ ಮಗನಿಗೆ ಕಿವಿ ಕೇಳ್ತಿಲ್ಲ ಅಂತ ಕಾಣುತ್ತೆ ಅಂತ. ಆಗ ವೈದ್ಯರು, ಮಗನಿಗೆ ಕಿವಿ ನೆಟ್ಟಿಗೆ ಇದೆ, ಚೆನ್ನಾಗೇ ಇದೆ, ಆದರೆ ಆತ ಚಿಂತನೆಗಳಲ್ಲಿ ಮುಳುಗು ಹೋಗಿ ನಿಮಗೆ ರೆಸ್ಪಾಂಡ್ ಮಾಡ್ತಿಲ್ಲ ಅಷ್ಟೇ ಅಂತ ವೈದ್ಯರು ಹೇಳಿ ವಾಪಸ್ ಕಳಿಸಿದ್ರು. ಮುಂದೆ ಮಸ್ಕ್ 9ನೇ ವಯಸ್ಸಿಗೆ ಇಡೀ ಎನ್ಸೈಕ್ಲೋಪೀಡಿಯಾ ಬ್ರಿಟಾನಿಕವನ್ನು ಓದಿ ಮುಗಿಸಿಯಾಗಿತ್ತು. ಇದಾದ ಬಳಿಕ ಸೈನ್ಸ್ ಸಂಬಂಧಿತ ಕಾದಂಬರಿಗಳು, ಹಾಸ್ಯ ಬರಹಗಳು ಮತ್ತು ವೈಜ್ಞಾನಿಕ ಬರಹಗಳನ್ನು ಕೂಡ ಓದಿದ್ರು. ಸೈನ್ಸ್ ಫಿಕ್ಷನ್ ಕಾದಂಬರಿಗಳಲ್ಲಿ ಬರ್ತಾ ಇದ್ದ ಉಪಕರಣಗಳು, ಕಾರುಗಳು ಈಗ ನೋಡಿದ್ರೆ ಅದೇ ರೀತಿದ್ದು ರಿಯಲ್ ಆಗಿ ಮಾಡ್ತೀನಿ ಅಂತ ಹೇಳಿ ಕೆಲವೊಂದನ್ನು ಜಾರಿ ಕೂಡ ಮಾಡಿಬಿಟ್ಟಿದ್ದಾರೆ. ಬಾಲ್ಯದಲ್ಲೇ ಬಿಸ್ನೆಸ್, ಭರ್ಜರಿ ಲಾಭ. ಎಷ್ಟೋ ಮಕ್ಕಳಿಗೆ ಹೋಮ್ ವರ್ಕ್ ಮಾಡಿ ಮುಗಿಸೋದೇ ದೊಡ್ಡ ಜೀವಮಾನದ ಸಾಧನೆಯಾಗಿರುತ್ತೆ. ಆದರೆ ಎಲಾನ್ ಮಸ್ಕ್ ಬಾಲ್ಯದಲ್ಲಿ ತಮ್ಮ ಸಹೋದರ ಕಿಂಬಲ್ ಮಸ್ಕ್ ಅವ್ರನ್ನ ಕರ್ಕೊಂಡು ಬಿಸ್ನೆಸ್ಸೇ ಶುರು ಮಾಡಿದ್ರು. ತಮ್ಮ ಮನೆಯಲ್ಲಿ ಚಾಕ್ಲೇಟ್ ಈಸ್ಟರ್ ಎಗ್ ರೆಡಿ ಮಾಡಿ ಮನೆಗೆ ಹೋಗಿ ಮಾರ್ತಾಯಿದ್ರು. 50 ಸೆಂಟ್ಸ್ ಖರ್ಚಲ್ಲಿ ಇವನ್ನ ರೆಡಿ ಮಾಡಿ ಭರ್ತಿ $10 ಮಾರ್ತಾಯಿದ್ರು. ಏನೋ 12ನೇ ವಯಸ್ಸಿಗೆ ವಿಡಿಯೋ ಗೇಮ್ ಸೃಷ್ಟಿಸಿ $500 ಸಂಪಾದನೆ ಮಾಡಿದ್ರು. 16ನೇ ವಯಸ್ಸಿಗೆ ವಿಡಿಯೋ ಗೇಮ್ಸ್ ಆಡೋ ವಿಡಿಯೋ ಆರ್ಕೇಡ್ ಸ್ಥಾಪಿಸೋಕೆ ಯತ್ನಿಸಿದ್ರು. ಆದರೆ ಕಂಪನಿ ನೋಂದಣಿ ಮಾಡೋಕೆ ನಿಮಗೆ ಇನ್ನೂ ವಯಸ್ಸಾಗಿಲ್ಲ ಅಂತ ಅಧಿಕಾರಿಗಳು, ಆಗ ನೀನು ಸಣ್ಣ ಹುಡುಗ ಅಂತೇಳಿ ವಾಪಸ್ ಕಳಿಸಿದ್ರು. ಮಸ್ಕ್ ಶಾಲೆಯಲ್ಲಿರುವಾಗಲೇ ರಾಕೆಟ್ ತಯಾರಿಸ್ತಾ ಇದ್ರು. ಆಟಿಕೆ ರಾಕೆಟ್ ತಯಾರಿಸಿ ಅದಕ್ಕೆ ಸ್ಫೋಟಕಗಳನ್ನು ಅಳವಡಿಸಿ ಸ್ಫೋಟಿಸ್ತಾ ಇದ್ರು. ಹೀಗೆ ಮಾಡಿ ಮನೆಯ ವಸ್ತುಗಳನ್ನೆಲ್ಲ ಒಡೆದು ಹಾಕ್ತಾ ಇದ್ರು. ಸದಾ ಓದಿನಲ್ಲಿ ಮುಳುಗಿರ್ತಾ ಇದ್ದ ಬಾಲಕ ಮಸ್ಕ್ ಅವರನ್ನ ಅವರ ಸಹಪಾಠಿಗಳು ಹುಡ್ಕೊಂಬಂದು ಹೊಡಿತಾ ಇದ್ರು. ಹೀಗಾದರೆ ಸರಿ ಹೋಗಲ್ಲ ಅಂತ ಮಸ್ಕ್ 15ನೇ ವಯಸ್ಸಿಗೆ ಕರಾಟೆ, ಕುಸ್ತಿ ಮತ್ತು ಜೂಡೋ ಕಲಿಯೋಕೆ ಹೊರಟರು. ನನಗೆ ಸಮಸ್ಯೆ ಕೊಡ್ತೀರಾ, ನನಗೆ ಹೊಡಿತೀರಾ, ನಾನು ಕಲ್ತ್ಕೊಂಡ್ಬರ್ತೀನಿ ಅಂತ. ನೆಕ್ಸ್ಟ್ 16ನೇ ವಯಸ್ಸಿಗೆ ಬರುವಷ್ಟರಲ್ಲಿ ಹೊಡೆಯೋರನ್ನ ಯಾರೆಲ್ಲ ಬರ್ತಾಯಿದ್ರು ಹೊಡೆಯೋಕೆ ಅವ್ರನ್ನೇ ಬುಡಮೇಲು ಮಾಡಿ ಅಟ್ಟಿ ಓಡಿಸೋಕೆ ಶುರು ಮಾಡೋದು. ಅಪ್ಪನ ಆರ್ಭಟ, ಅಮ್ಮನ ಗೋಳಾಟ, ಬಾಲಕ ಮಸ್ಕ್ ಒದ್ದಾಟ. ಶ್ರೀಮಂತ ಅಪ್ಪ ಎರಾಲ್ ಮಸ್ಕ್ ಭಾರಿ ಶಕ್ತಿಶಾಲಿ, ದುರಹಂಕಾರದ ಮನುಷ್ಯ. ಒಮ್ಮೆ ಅವರ ಮನೆಗೆ 3 ದುಷ್ಕರ್ಮಿಗಳು ಪಿಸ್ತೂಲ್ ಸಮೇತ ನುಗ್ಗಿದ್ರು. ಆಗ ಮಸ್ಕ್ ತಂದೆ ಆ 3ರನ್ನ ಶೂಟ್ ಮಾಡಿ ಕೊಂದೇ ಬಿಟ್ಟಿದ್ರು, ನನ್ನ ಮನೆಗೆ ನುಗ್ತೀರಾ ಅಂತ. ಅದೇ ಎರಾಲ್ ಮಸ್ಕ್ ಮನೆಯಲ್ಲಿ ಪತ್ನಿ ಮೇಲೆ ದೌರ್ಜನ್ಯ ಕೂಡ ಮಾಡ್ತಾಯಿದ್ರು. ಹೀಗಾಗಿ ಮಸ್ಕ್ಗೆ ಕೇವಲ 8 ವರ್ಷ ಇದ್ದಾಗ ಎರಾಲ್ ಮಸ್ಕ್ ಮತ್ತು ಮೇ ಮಸ್ಕ್ ವಿಚ್ಛೇದನ ಪಡೆದು ಬೇರೆ ಬೇರೆ ಆಗ್ತಾರೆ ಅಪ್ಪ ಅಮ್ಮ. ಹೀಗಾಗಿ ಮಸ್ಕ್ ಬಾಲ್ಯ ಒಂಥರ ಬೇಜಾರಿನಿಂದ ಕೂಡಿರುತ್ತೆ, ಸಾಕಷ್ಟು ನಾಯ್ಸಿ ಆಗಿರುತ್ತೆ, ಭಯಂಕರ ಕಿರಿಕಿರಿಯಿಂದ ಕೂಡಿರುತ್ತೆ. ಕೇವಲ $1 ಬದುಕು. 1989 ತನಕ ಕೂಡ ಮಸ್ಕ್ ದಕ್ಷಿಣ ಆಫ್ರಿಕಾದ ಪ್ರಿಟೋರಿಯಾದಲ್ಲೇ ಓದಿದ್ರು. ಆ ಬಳಿಕ 17-18ನೇ ವಯಸ್ಸಿಗೆ ಅಮೆರಿಕಾಗೆ ಹೋಗೋ ಗುರಿಯೊಂದಿಗೆ ತಮ್ಮ ತಾಯಿಯ ದೇಶ ಕೆನಡಾಗೆ ಹೋದರು. ಮಸ್ಕ್ ಕೆನಡಾದಲ್ಲಿ ಒಬ್ಬರೇ ವಾಸಿಸ್ತಾ ಇದ್ರು. ಅರ್ಥಶಾಸ್ತ್ರ ಮತ್ತು ಭೌತಶಾಸ್ತ್ರದಲ್ಲಿ ಪದವಿ ಶಿಕ್ಷಣ ಪಡೀತಾ ಕೆಲಸಕ್ಕೂ ಹೋಗ್ತಾ ಇದ್ರು. ಆ ಟೈಮ್ನಲ್ಲಿ ದಿನಕ್ಕೆ $1ಗೆ ಎಷ್ಟು ಆಹಾರ ಬರುತ್ತೋ ಅಷ್ಟನ್ನೇ ಸೇವಿಸ್ತಾ ಇದ್ರು. ಎಲಾನ್ ಮಸ್ಕ್ ಅವರ ತಂದೆ ಎರಾಲ್ ಮಸ್ಕ್, ನೀನು ಕೆನಡಾದಲ್ಲಿ 3 ತಿಂಗಳು ಇರಲ್ಲ, ವಾಪಸ್ ಓಡ್ಬರುತ್ತೀಯ, ಹೋಗು ಅಂಥೇಳಿ ಬೈದು ಕಳಿಸಿದ್ರು. ಆದರೆ ಕೆನಡಾಗೆ ಹೋದ ಬಳಿಕ ಎಲಾನ್ ಮಸ್ಕ್ ಹಿಂದಿರುಗಿ ನೋಡಲೇ ಇಲ್ಲ. ಅಲ್ಲಿಂದ ಅಮೆರಿಕಾಗೆ ಹೋದ ಮೇಲಂತೂ ಮಸ್ಕ್ ಮುಟ್ಟಿದ್ದೆಲ್ಲ ಚಿನ್ನಾಯಿತು. ಮಸ್ಕ್ 1995ರಲ್ಲಿ Zip2 ಅನ್ನೋ ಕಂಪನಿಯನ್ನು ಕಟ್ಟಿದ್ರು.
ಅಮೆರಿಕದಲ್ಲಿ ಇಂಟರ್ನೆಟ್ ಬೂಮ್ ಆಗ್ತಿದ್ದಾಗ X.com ಅನ್ನೋ ಆನ್ಲೈನ್ ಪೇಮೆಂಟ್ ಕಂಪನಿಯನ್ನು ಮಾಡಿದ್ರು. ನೆಕ್ಸ್ಟ್ ಇದು ಪೇಪಾಲ್ ಜೊತೆ ಮರ್ಜ್ ಆಯಿತು. ಅದಾದಮೇಲೆ ಪೇಪಾಲನ್ನು eBay ಬಹಳ ದೊಡ್ಡ ಮೊತ್ತ ಖರೀದಿ ಮಾಡ್ತು. ಸಿಕ್ಕಾಪಟ್ಟೆ ದುಡ್ಡಾಯಿತು ಎಲಾನ್ ಮಸ್ಕ್ಗೆ. ಆದರೆ ಸಾಕಾಗ್ತಿರಲಿಲ್ಲ ಮಸ್ಕ್ಗೆ, ಇನ್ನೂ ದೊಡ್ಡ ಗುರಿಗಳಿದ್ವು. 2008ರಲ್ಲಿ ದೊಡ್ಡ ಸಾಹಸ. ಅದು 2008 ಆಗಷ್ಟೇ ಚಿಗುರ್ತಾ ಇದ್ದ ಟೆಸ್ಲಾ ಅನ್ನೋ ಎಲೆಕ್ಟ್ರಿಕ್ ಕಾರ್ ಕಂಪನಿ ಬಹುತೇಕ ದಿವಾಳಿ ಹಂತಕ್ಕೆ ತಲುಪಿತ್ತು. ಕಂಪನಿ ಬಳಿ ತನ್ನ ಉದ್ಯೋಗಿಗಳಿಗೆ ಸಂಬಳ ಕೊಡೋಕ್ಕೂ ದುಡ್ಡಿರಲಿಲ್ಲ. ಅದೇ ಟೈಮ್ನಲ್ಲಿ ಮಸ್ಕ್ ತಮ್ಮ ಪೇಪಾಲ್ ಷೇರುಗಳನ್ನು ಮಾರಿ ಒಂದಷ್ಟು ಹಣವನ್ನು ಕೂಡ ಗಳಿಸಿರ್ತಾರೆ. ಕಷ್ಟದ ಪರಿಸ್ಥಿತಿಯಲ್ಲೂ ಸುಮಾರು $10 ಮಿಲಿಯನ್ ತೆಗೆದು ಟೆಸ್ಲಾ ಮೇಲೆ ಹೂಡಿಕೆ ಮಾಡ್ತಾರೆ. ಆ ಟೈಮ್ನಲ್ಲಿ ಮಸ್ಕ್ ತಮ್ಮ ಶ್ರೀಮಂತ ಸ್ನೇಹಿತರಿಂದ ಪ್ರತಿ ತಿಂಗಳು $2 ಲಕ್ಷ ಸಾಲ ಪಡೆದು ಜೀವನ ಮಾಡ್ತಾಯಿದ್ರು. ವಿಮಾನ ಸಂಚಾರ, ಮನೆ ಖರ್ಚಿಗೂ ಸಾಲ ಮಾಡ್ಕೊಂಡು ಓಡಾಡ್ತಿದ್ರು. ಅಂಥ ವ್ಯಕ್ತಿ ಈಗ ಜಗತ್ತಿನ ನಂಬರ್ 1 ಶ್ರೀಮಂತ. ಸದ್ಯ ಇಲಾನ್ ಮಸ್ಕ್ ಸಂಪತ್ತಿನ ಮೌಲ್ಯ ಭರ್ತಿ $309 ಬಿಲಿಯನ್ ಅಧಿಕ. ಅವರ ಈ ಸಂಪತ್ತಿನ ಅತಿ ದೊಡ್ಡ ಮೂಲ ಟೆಸ್ಲಾ ಕಂಪನಿ. ಇಲಾನ್ ಮಸ್ಕ್ ಟೆಸ್ಲಾ ಕಂಪನಿಯಲ್ಲಿ ಸುಮಾರು 13% ಶೇರನ್ನು ಹೊಂದಿದ್ದಾರೆ. ಇನ್ನು 9% ಬೋನಸ್ ಸ್ಟಾಕ್ ಆಪ್ಷನ್ ಇದೆ. ಸ್ಪೇಸ್ ಎಕ್ಸ್ನಲ್ಲಿ 42% ಶೇರ್ ಹೊಂದಿದ್ದಾರೆ. 2021ರಲ್ಲಿ ಟೆಸ್ಲಾ ಕಂಪನಿಯ ಮೌಲ್ಯ $1 ಟ್ರಿಲಿಯನ್ ತಲುಪಿತ್ತು. ಈ ಬೆಳವಣಿಗೆಗೆ ಏನು ಕಾರಣ ಗೊತ್ತಾ? ಎಚ್ಚರವಾಗಿರುವ ಪ್ರತಿಕ್ಷಣವೂ ಕೆಲಸ ಕೆಲಸ ಕೆಲಸ. ಎಲಾನ್ ಮಸ್ಕ್ ಸದ್ಯ ಟೆಸ್ಲಾ ಎನರ್ಜಿ, ಸ್ಪೇಸ್ ಎಕ್ಸ್, ದಿ ಬೋರಿಂಗ್ ಕಂಪನಿ, ಇನ್ಫ್ರಾಸ್ಟ್ರಕ್ಚರ್ ಕ್ಷೇತ್ರದಲ್ಲಿದೆ. ಇದು ಸುರಂಗ ಕೊರೆಯೋ ಕೆಲಸ ಮಾಡುತ್ತೆ. ನ್ಯೂರಾಲಿಂಕ್ ಮತ್ತು ಎಕ್ಸ್, ಮುಂಚೆ ಟ್ವಿಟರ್ ಇತ್ತಲ್ಲ, ಇದರದ್ದೆಲ್ಲ ಓನರ್. ಸಾಕಷ್ಟು ಹೂಡಿಕೆದಾರರಿದ್ದರೂ ಕೂಡ ಈ ಕಂಪನಿಗಳ ಎಲ್ಲ ಆಗುಹೋಗುಗಳಿಗೆ ಎಲಾನ್ ಮಸ್ಕ್ ಅವರೇ ನೇರ ಹೊಣೆ. ಹೀಗಾಗಿ ಮಸ್ಕ್ ತಾವು ಎಚ್ಚರವಾಗಿರೋ ಪ್ರತಿಕ್ಷಣವೂ ಕೆಲಸ ಮಾಡ್ತಾರೆ. ಒಂದು ವಾರಕ್ಕೆ 100 ಗಂಟೆ ವರ್ಕ್ ಮಾಡ್ತಾರೆ. ಅಂದರೆ ಪ್ರತಿದಿನ 14 ಗಂಟೆ ಕೆಲಸ ಮಾಡ್ತಾರೆ. ಮಸ್ಕ್ ತಮ್ಮ ಉದ್ಯೋಗಿಗಳಿಗೆ ಬಹುತೇಕ ಸಲಹೆ ಸೂಚನೆಗಳನ್ನು ಕೊಡೋದು ಇಮೇಲ್ ಮೂಲಕ. ತಾವು ವಾರದ 7 ದಿನಗಳಲ್ಲಿ ಇಂತಿಂಥ ದಿನ ಇಂತಿಂಥ ಕಂಪನಿಗೆ ಅಂಥೇಳಿ ಟೈಮ್ನ ಮೀಸಲಿಡ್ತಾರೆ. ಆಯಾ ದಿನ ಆ ಕಂಪನಿಗೆ ಹೋಗಿ ಅಲ್ಲಿ ವರ್ಕ್ ಮಾಡ್ತಾರೆ. ಮಸ್ಕ್ ಬೇಸಿಕಲಿ ಒಬ್ಬ ಟೆಕ್ನಿಷಿಯನ್, ಒಬ್ಬ ಎಂಜಿನಿಯರ್. ಹೀಗಾಗಿ ಬ್ಯಾಕ್ ಟು ದಿ ಬೇಸಿಕ್ಸ್ ಎನ್ನುವಂತೆ ಎಂಜಿನಿಯರಿಂಗ್ ಮತ್ತು ಡಿಸೈನ್ಗಾಗಿನೇ 80% ಟೈಮನ್ನು ಮೀಸಲಿಡ್ತಾರೆ. ಅದರಲ್ಲೂ ಕಾರ್, ರಾಕೆಟ್ ತಯಾರಿಕಾ ಘಟಕಗಳಲ್ಲಿ ಹೆಚ್ಚು ಟೈಮ್ ಸ್ಪೆಂಡ್ ಮಾಡ್ತಾರೆ. ಭಾಳ ಅವರಿಗೆ ಖುಷಿನೂ ಕೊಡುತ್ತೆ ಅಲ್ಲಿ ಕೆಲಸ ಮಾಡೋದು. ಎಷ್ಟೋ ಬಾರಿ ವರ್ಕಿಂಗ್ ಡೆಸ್ಕ್ ಮೇಲೆ ಅಲ್ಲೇ ನಿದ್ರೆ ಮಾಡಿದ್ದು ಕೂಡ ಉಂಟು ಎಲಾನ್ ಮಸ್ಕ್. ವಿಶ್ವದ ನಂಬರ್ 1 ಶ್ರೀಮಂತ. ಉದ್ಯೋಗಿಗಳಿಗೆ ಏನಾದರೂ ಮಹತ್ವದ ಮಾಹಿತಿ ಕೊಡೋದಿದ್ರೆ ಮಸ್ಕ್ ರಾತ್ರಿ 2 ಗಂಟೆ ಆದರೂ ಮೆಸೇಜ್ ಮಾಡಿನೇ ಮಲಗ್ತಾರೆ. ಅಷ್ಟೇ ಅಲ್ಲ, ಬೆಳಗ್ಗೆ 6 ಗಂಟೆಗೆಲ್ಲ ಅವರ ಕಾನ್ಫರೆನ್ಸ್ ಕಾಲ್ ಶುರುವಾಗಿರುತ್ತೆ. ನಂತರ ನೇರವಾಗಿ ಕೆಲಸ ನಡೆಯೋ ಜಾಗಕ್ಕೆ ತೆರಳಿ ಅಲ್ಲೇ ಉದ್ಯೋಗಿಗಳೊಂದಿಗೆ ಮಾತನಾಡ್ತಾರೆ. ಜೊತೆಗೆ ಏನೇ ಇದ್ದರೂ 30 ಸೆಕೆಂಡ್ನಲ್ಲೇ ಅವರಿಗೆ ಹೇಳಿ ಮುಗಿಸ್ಬೇಕು, ಬ್ರೀಫಿಂಗ್ ಕೊಡಬೇಕು. ಜೊತೆಗೆ ಉದ್ಯೋಗಿಗಳಲ್ಲಿ ಮಸ್ಕ್ ಶ್ರೇಷ್ಠತೆಯ ಭಾವನೆಯನ್ನು ತುಂಬೋ ಕೆಲಸ ಮಾಡ್ತಾರೆ. ನೀವು ಈ ಹಿಂದೆ ಎಂದೂ ಮಾಡದಂತಹ ತೀವ್ರ ತರಹದ ಕೆಲಸಕ್ಕೆ, ಹೈ ಇಂಟೆನ್ಸಿಟಿಯ ವರ್ಕ್ಗೆ ರೆಡಿಯಾಗಿ ಅಂತ ಮಸ್ಕ್ ಉದ್ಯೋಗಿಗಳಿಗೆ ಇಮೇಲ್ ಮಾಡ್ತಾರೆ. ಜೊತೆಗೆ ಕಂಪನಿಗೆ ಎಷ್ಟು ಎಂಪ್ಲಾಯೀಸ್ ಬೇಕು ಅನ್ನೋದ್ರಲ್ಲೂ ಕೂಡ ಕ್ಲಿಯರ್ ಪಿಕ್ಚರ್ ಹೊಂದಿರ್ತಾರೆ. ಟೆಸ್ಲಾದಿಂದ ಒಮ್ಮೆ 20% ಉದ್ಯೋಗಿಗಳನ್ನು ತೆಗೆದುಹಾಕಿದ್ರು. ಟ್ವಿಟರ್ ಖರೀದಿ ಮಾಡಿದ್ಮೇಲೆ 80% ಉದ್ಯೋಗಿಗಳನ್ನು ಮನೆ ಕಳಿಸಿದ್ದಾರೆ. ಆದರೆ ಟ್ವಿಟರ್ ಅದಾದಮೇಲೆ ಗ್ರೋನೇ ಆಗಿದೆ, ಅದರ ಪ್ರಾಫಿಟ್ ಕೂಡ ಜಾಸ್ತಿನೇ ಆಗಿದೆ. ಟ್ವಿಟರ್ನ ಪರ್ಫಾರ್ಮೆನ್ಸ್ ಕೂಡ ಏನು ಡೌನ್ ಆಗಲಿಲ್ಲ. ಅದಾದಮೇಲೆ ದೊಡ್ಡ ಕನಸು, ಉದ್ಯೋಗಿಗಳಿಗೆ ಹುರುಪು. ಎಲಾನ್ ಮಸ್ಕ್ ಅವರ ಮ್ಯಾನೇಜ್ಮೆಂಟ್ನ ಅತಿ ದೊಡ್ಡ ಅಸ್ತ್ರ ಅಂದರೆ ಅವರ ದೊಡ್ಡ ದೊಡ್ಡ ಡ್ರೀಮ್ಸ್. ಬಾಹ್ಯಾಕಾಶಕ್ಕೆ ಜನರನ್ನ ಕಳಿಸಬೇಕು, ಮಂಗಳ ಗ್ರಹದಲ್ಲಿ ಕಾಲೋನಿ ಮಾಡಬೇಕು ಅನ್ನೋದು ಮಸ್ಕ್ರ ಕನಸು. ಈ ಕನಸನ್ನು ಕೇಳಿದ್ರೇ ಜನರಿಗೊಂಥರ ಥ್ರಿಲ್ ಆಗುತ್ತೆ. ಸಂಬಳನೇ ಬೇಡ, ಇದರಲ್ಲಿ ಮಿಷನ್ನಲ್ಲಿ ಪಾಲ್ಗೊಳ್ತೀನಿ ಅಂತ ರೆಡಿ ಆಗ್ತಾರೆ. ಜಗತ್ತಿನ ಬೇರೆ ಯಾವುದೇ ಕಂಪನಿ, ಬೇರೆ ಯಾವುದೇ ವ್ಯಕ್ತಿಯೂ ಮಾಡದ ಸಾಧನೆಯನ್ನು, ಕನಸನ್ನು ಈ ಮನುಷ್ಯ ಕಾಣ್ತಾ ಇದ್ದಾರೆ. ನಾವು ಕೂಡ ಸೇರ್ಕೊಳ್ಳೋಣ ಅಂತ ಹೇಳಿ ಹೊರಡ್ತಾರೆ. ನಾವು ಜಗತ್ತಿನ ಇತಿಹಾಸ ಪುಟದಲ್ಲಿ ಮೈಲುಗಲ್ಲನ್ನೇ ಸ್ಥಾಪಿಸಬಲ್ಲ ಯೋಜನೆಯ ಭಾಗ ಆಗ್ತಿದ್ದೀವಿ ಅನ್ನೋದೇ ಮಸ್ಕ್ರ ಟೀಮ್ಗೆ ದೊಡ್ಡ ಹುರುಪು ಕೊಡುತ್ತೆ. ಹೀಗೆ ಇಲಾನ್ ಮಸ್ಕ್ ತಮ್ಮ ಕಂಪನಿಗಳನ್ನು ಕಾಂಪಿಟೇಟಿವ್ ಆಗಿಡೋಕೆ, ಲಾಭದಲ್ಲಿ ಇಡೋಕೆ, ಪ್ರಗತಿಯ ಪಥದಲ್ಲಿ ಕರ್ಕೊಂಡು ಹೋಗೋಕೆ ಏನೆಲ್ಲ ಸಾಧ್ಯವೋ ಅದೆಲ್ಲವನ್ನ ಮಾಡ್ತಾರೆ. ರಾತ್ರಿ 2 ಗಂಟೆಗೆ ಇಮೇಲ್ ಮಾಡೋಕ್ಕೂ ರೆಡಿ, ರಾತ್ರಿ 2 ಗಂಟೆಗೆ ತಾನೇ ಕೂತ್ಕೊಂಡು ಕೆಲಸ ಮಾಡೋಕ್ಕೂ ರೆಡಿ. ಅಗತ್ಯ ಬಿದ್ದರೆ ತಮ್ಮಲ್ಲಿರೋ ಕೊನೆ ಪೈಸೆಯನ್ನು ಕೂಡ, ಅಂದರೆ ಜೇಬಲ್ಲಿರೋ ಲಾಸ್ಟ್ ಪೈಸೆಯನ್ನು ಕೂಡ ಹಾಕಿ ಧೈರ್ಯವಾಗಿ ನಾನು ದುಡ್ಡು ಹಾಕ್ತೀನಿ ಅಂಥೇಳಿ, ನೋಡಿ ನಾನು ತೋರಿಸ್ತಿದ್ದೀನಿ, ಕಾನ್ಫಿಡೆನ್ಸ್ ನಾನು ಕೊಡ್ತೀನಿ ನಿಮಗೆ, ಬನ್ನಿ ಹಾಕಿ ಅಂತೇಳಿ ಹೂಡಿಕೆದಾರರಿಗೆ ತನ್ನ ಕೈಲಿರೋದೆಲ್ಲವನ್ನು ಹಾಕಿ ಧೈರ್ಯ ಕೊಡೋಕ್ಕೂ ರೆಡಿ ಎಲಾನ್ ಮಸ್ಕ್. ಟ್ರಂಪ್ಗೆ ಮಸ್ಕ್ ಬೆಂಬಲ. 2022ರವರೆಗೂ ಮಸ್ಕ್ ಅಮೆರಿಕದಲ್ಲಿ ಯಾವ ಪೊಲಿಟಿಕಲ್ ಪಾರ್ಟಿ ಪರವಾಗೂ ಕಾಣಿಸ್ಕೊಂಡಿರಲಿಲ್ಲ. ಅಷ್ಟು ಮಾತ್ರ ಅಲ್ಲ, ಮತ್ತೆ ಅಮೆರಿಕದ ಪ್ರೆಸಿಡೆಂಟ್ ಆಗ್ತೀನಿ ನಾನು ಅಂತ ಹೇಳಿ ರೆಡಿ ಆಗ್ತಾ ಇದ್ರಲ್ಲ ಅವಾಗ ಎಲೆಕ್ಷನ್ಗಿಂತ ಮುಂಚೆ. ಟ್ರಂಪ್ ಅವರಿಗೆ ವಯಸ್ಸಾಗಿದೆ, ಸೂರ್ಯಾಸ್ತ ಆಗೋದ್ರ ಒಳಗಡೆ ನೌಕಾಯಾನ ಮಾಡಿ ಅಂತೆಲ್ಲ ಟೀಕೆ ಮಾಡ್ತಾ ಇದ್ರು. ಅದಕ್ಕೆ ಟ್ರಂಪ್ ಕೂಡ ರಿಯಾಕ್ಟ್ ಮಾಡಿ, ನಾನು ಹಿಂದೆ ವೈಟ್ ಹೌಸ್ನಲ್ಲಿದ್ದಾಗ ಸಬ್ಸಿಡಿಗಾಗಿ ಮಸ್ಕ್ ನನ್ನ ಹತ್ರ ಭಿಕ್ಷೆ ಬೇಡ್ತಾ ಇದ್ರು ಅಂತ ಸರಿಯಾಗಿ ತಿರುಗೇಟನ್ನು ಕೂಡ ಕೊಟ್ಟಿದ್ರು. ಆದರೆ ದಿನ ಕಳೆದಂತೆ ಎಲ್ಲ ಚೇಂಜ್ ಆಯಿತು. ಡೊನಾಲ್ಡ್ ಟ್ರಂಪ್ಗೆ ಮಸ್ಕ್ ಸಪೋರ್ಟ್ ಮಾಡಿದ್ರು. ಮಸ್ಕ್ರ ಸ್ಪೇಸ್ ಎಕ್ಸ್ಪ್ಲೋರೇಷನ್ ಸೇರಿದ ಹಾಗೆ ಮಹತ್ವದ ಪ್ರಾಜೆಕ್ಟ್ಗಳಿಗೆ ಟ್ರಂಪ್ ಕೂಡ ಸಪೋರ್ಟ್ ಮಾಡ್ತಿದ್ದಾರೆ ಅಂತ ರಿಪೋರ್ಟ್ಸ್ ಬರ್ತಾ ಇವೆ.
ಮಸ್ಕ್ ಅಂತೂ ಚೇರ್ ಲೀಡರ್ ಆಗಿಬಿಟ್ರು ಟ್ರಂಪ್ಗೆ. ಟ್ರಂಪ್ ಭಾಷಣ ಮಾಡ್ಬೇಕಾದ್ರೆ ಹಿಂಗಡೆಯಿಂದ ಬಂದು ಚೇರ್ ಲೀಡರ್ ಥರ ಹಿಂಗೆ ಹಾರಿ ಕುಣಿಯೋದೇನು ಎಲ್ಲ ಮಾಡಿಬಿಟ್ರು. ಅತಿ ದೊಡ್ಡ ಬೆಂಬಲಿಗ ಆಗಿಬಿಟ್ರು. ಒಂದು ಕಡೆ ಕಮಲಾ ಹ್ಯಾರಿಸ್ಗೆ ಮೈಕ್ರೋಸಾಫ್ಟ್ನ ಮಾಜಿ CEO ಬಿಲ್ ಗೇಟ್ಸ್, ನ್ಯೂಯಾರ್ಕ್ನ ಮಾಜಿ ಮೇಯರ್ ಮೈಕಲ್ ಬ್ಲೂಮ್ಬರ್ಗ್ನಂತಹ ದಿಗ್ಗಜರೆಲ್ಲ ಸಪೋರ್ಟ್ ಮಾಡಿದ್ರು. ಆದರೆ ಎಲ್ಲಕ್ಕಿಂತ ಜಾಸ್ತಿ ವೇಟೇಜ್ ತಂದುಕೊಟ್ಟಿದ್ದು ಟ್ರಂಪ್ಗೆ ಮಸ್ಕ್ರ ಸ್ಟ್ರಾಂಗ್ ಸಪೋರ್ಟ್. ರಿಪಬ್ಲಿಕನ್ ಅಭ್ಯರ್ಥಿಗಳ ಕ್ಯಾಂಪೇನ್ಗಾಗಿ 1660 ಕೋಟಿ ರೂಪಾಯಿ ಚೆಲ್ಬಿಟ್ರು ಮಸ್ಕ್. ಟ್ರಂಪ್ ಗೆಲುವಿಗಾಗಿ ಮಸ್ಕ್ ಪೊಲಿಟಿಕಲ್ ಆ್ಯಕ್ಷನ್ ಕಮಿಟಿಯೊಂದನ್ನೇ PACಯನ್ನೇ ನೇಮಕ ಮಾಡಿದ್ರು. ಹೀಗಾಗಿ ಈಗ ಟ್ರಂಪ್ ಗೆಲ್ತಿದ್ದ ಹಾಗೆ ಡಿಪಾರ್ಟ್ಮೆಂಟ್ ಆಫ್ ಗವರ್ಮೆಂಟ್ ಎಫಿಷಿಯನ್ಸಿ ಅನ್ನೋ ಇಂಪಾರ್ಟೆಂಟ್ ಇಲಾಖೆಯನ್ನು ಸೃಷ್ಟಿಸಿ ಮಸ್ಕ್ಗೆ ಅದನ್ನು ಮುನ್ನಡೆಸೋ ಜವಾಬ್ದಾರಿ ಕೊಡಲಾಗಿದೆ ವಿವೇಕ್ ರಾಮಸ್ವಾಮಿಯ ಜೊತೆಗೂಡಿ. ಇನ್ನೊಂದು ವಿಚಾರ ಏನು ಅಂದರೆ, ಎಲಾನ್ ಮಸ್ಕ್ಗೆ ಅಮೆರಿಕ ಅಧ್ಯಕ್ಷನಾಗೋ ಅರ್ಹತೆ ಇಲ್ಲ. ಯಾಕಂದರೆ ಅಮೆರಿಕದ ಸಂವಿಧಾನದ ಪ್ರಕಾರ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸೋರು ಮೂಲತಃ ಅಮೆರಿಕದಲ್ಲೇ ಹುಟ್ಟಿರಬೇಕು. ಆದರೆ ಮಸ್ಕ್ ದಕ್ಷಿಣ ಆಫ್ರಿಕಾದಲ್ಲಿ ಹುಟ್ಟಿರೋದ್ರಿಂದ ಅಧ್ಯಕ್ಷ ಸ್ಥಾನ ಹೊಂದೋಕ್ಕಾಗೋದಿಲ್ಲ, ಸಿಟಿಸನ್ ಆಗಿದ್ರು ಕೂಡ. ಹೀಗಾಗಿ ಅವರಿಗೆ ಟ್ರಂಪ್ ಎಫಿಷಿಯನ್ಸಿ ಡಿಪಾರ್ಟ್ಮೆಂಟ್ನ ಮುನ್ನಡೆಸೋ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಇನ್ನು ಈ ಸ್ಥಾನದೊಂದಿಗೆ ಮಸ್ಕ್ ಟ್ರಂಪ್ 2.4ದಲ್ಲಿ ಅನ್ಅಫಿಷಿಯಲ್ ಪ್ರೆಸಿಡೆಂಟ್ ರೀತಿಯಲ್ಲಿ ಪವರ್ಫುಲ್ ಆಗಿರ್ತಾರೆ ಅನ್ನೋ ವಿಶ್ಲೇಷಣೆ ಇದೆ. ಅದಕ್ಕೇನೆ ಟ್ರಂಪ್ ರಿಲೀಸ್ ಮಾಡಿದ್ರಲ್ಲ DOGನ ಮುಖ್ಯಸ್ಥನನ್ನಾಗಿ ನೇಮಕ ಮಾಡ್ತಿದ್ದೀನಿ ಅಂತ, ಅದರಲ್ಲಿ ಬಳಸಿರೋ ಶಬ್ದ ದ ಗ್ರೇಟ್ ಎಲಾನ್ ಮಸ್ಕ್ ಅಂಥೇಳಿ ಬರೆದಿದ್ರು ಟ್ರಂಪ್ ಎಲಾನ್ ಮಸ್ಕ್ರನ್ನು ಕರೆಯುವಾಗ, ಸಂಬೋಧಿಸುವಾಗ. ಸೊ ಫ್ರೆಂಡ್ಸ್, ಇದಾಗಿತ್ತು ಎಲಾನ್ ಮಸ್ಕ್ರ ಪರಿಚಯವನ್ನು ನಿಮಗೆ ಮತ್ತೊಮ್ಮೆ ಮಾಡಿಕೊಡುವಂಥ ಪ್ರಯತ್ನ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.